ರಾಜ್ಕುಮಾರ್ ಅವ್ರಿಗೆ ಸಿತಾರ್ ಕಲಿಬೇಕು ಅಂತ ಆಸೆ ಆಗೋದು. ಸೊ ರಾಧಾಕೃಷ್ಣ ಅವ್ರ ಹತ್ರ ಬಂದು ಎವ್ರಿ ಡೇ ಬಂದು ಸಿತಾರ್ ಕಲಿಯೋದು. ಬೆಳಿಗ್ಗೆ 11 ಗಂಟೆಗೆ ಬರೋದು, 1 ಗಂಟೆಗೆ ಹೋಗೋದು. ಪಾರ್ವತಮ್ಮನವರು ಮೇಲ್ಗಡೆ ಕೂತಿರೋರು ನಮ್ಮ ಆಫೀಸಲ್ಲಿ. ಅಕಸ್ಮಾತ್ ನಮ್ಮ ಆಫೀಸಲ್ಲಿ ನಾವೇನಾದರೂ ಬ್ಯುಸಿಯಾಗಿದ್ದರೆ, ಯಾರಾದರೂ ಬೇರೆಯವರಿದ್ದರೆ ಸೀದಾ ಉದಯಶಂಕರ್, ನಮ್ಮ ಆಫೀಸ್ ಹತ್ರನೇ ಉದಯಶಂಕರ್ ಮನೆಗೆ ಹೋಗಿ ಅವ್ರ ತಾಯಿ ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಕೂತಿರೋರು. ನಾವು ರಾಜ್ಕುಮಾರ್ನ ಕರ್ಕೊಂಡೋಗಿ ಉದಯಶಂಕರ್ ಮನೆಗೆ ಬಿಟ್ಟರೆ, ಉದಯಶಂಕರ್ ಮನೆಯಿಂದ ಅಲ್ಲಿ ಅವರು ಅಲ್ಲಿ ಕಾರ್ ಇರೋದು, ಅವ್ರ ಕಾರ್ನಲ್ಲಿ ಮನೆಗೆ ಹೊರಟೋಗೋ. ಇಲ್ಲಿ ನೋಡಿ, ಮನೆ ಅಂದ ತಕ್ಷಣ ರಾಜ್ಕುಮಾರ್ ಅವ್ರದ್ದು ಒಂದು ಫ್ಲ್ಯಾಶ್ ಬ್ಯಾಕ್. ₹8 ಬಾಡಿಗೆ ಮನೆ ಅಂತ ಹೇಳಿದ್ದೆ, ನಿಮಗೆ ಜ್ಞಾಪಕ ಇರಬೇಕು ಬಿಗಿನಿಂಗ್. ಸರ್, ವರದಪ್ಪ ಮತ್ತು ಪಾರ್ವತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರಿಗೆ ಬಂದ ರಾಜ್ಕುಮಾರ್ಗೆ ಬರ್ತಾ ಇದ್ದಂಥ ಒಂದು ಅಲ್ಪ ಸಂಭಾವನೆಯಲ್ಲಿ, ಆ ಕಾಲದಲ್ಲಿ ಅಫ್ಕೋರ್ಸ್ ಅಲ್ಪ ಸಂಭಾವನೆಯಲ್ಲೇ ಹೊಟ್ಟೆ ಬಟ್ಟೆ ಕಟ್ಟಿ ದುಡ್ಡು ಮಾಡಿ ಕೂಡಿಟ್ಕೊಂಡು ಒಂದು ₹50,000 ಸಂಪಾದನೆ ಮಾಡಿ ₹36,000 ಒಂದು ಅಲ್ಲಿ CIT ಕಾಲನಿ ಅಂತಿದೆ, ಆ CIT ಕಾಲನಿಲಿ ಒಂದು ಮನೆ ತೊಗೊಂಡ್ರು ಸರ್. 2 ರೂಮಿನ ಮನೆ, ₹36,000 ಕೊಟ್ಟರು ಸರ್. ರಿಜಿಸ್ಟ್ರೇಷನ್ ನಾನೇ ಹೋಗಿದ್ದೆ. ಅದಾದಮೇಲೆ ಕೊಂಚ ರಾಜ್ಕುಮಾರ್ ಬೆಳೀತಾ ಬಂತು, ದುಡ್ಡುಗಳು ಬರೋಕ್ಕೂ ಕೊಂಚ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಅಲ್ಲಿ ಕೋಡಂಬಾಕಂನಲ್ಲಿ ಒಂದು ಮನೆ ಬಂತು ಸರ್, ಮೂಲೆ ಮನೆ, ಒಂದು ಬಿಕರಿ ಇದೆ ಅಂತ ಗೊತ್ತಾಯಿತು. ಅದನ್ನು ಯಾಕೆ ತಗೋಬಾರ್ದು, ಒಂದು ಮನೆ, ದೊಡ್ಡ ಮನೆ. ಅಷ್ಟೊತ್ತಿಗೆ ರಾಜ್ಕುಮಾರ್ ಅವರ ತಂಗಿ ಮಕ್ಕಳು, ದೊಡ್ಡ ತಂಗಿ ಮಕ್ಕಳು, ಚಿಕ್ಕ ತಂಗಿ ಮಕ್ಕಳು, ವರದಪ್ಪನ ಮಕ್ಕಳು, ತಮ್ಮ ಮಕ್ಕಳು ಎಲ್ಲರೂ ಸೇರಿ ಹೆಚ್ಚು ಕಮ್ಮಿ 20-22 ಜನ ಮಕ್ಕಳಿದ್ದಾರೆ ಮನೆಯಲ್ಲಿ. ಇಷ್ಟು ಜನನು ಎಲ್ಲಿ ಹಿಂಗೆ ಸಾಕೋದು? ಇಷ್ಟು ಜನಕ್ಕೂ ಒಂದು ದೊಡ್ಡ ಮನೆ ಬೇಕೇ ಬೇಕಾಯಿತು. ಅದಕ್ಕೆ ಇವರು ದುಡ್ಡು ಭಾಳ ಬುದ್ಧಿವಂತರು. ಯಾರು? ಪಾರ್ವತಮ್ಮನವರು ಎಸ್ಪೆಷಲಿ ವ್ಯಾವಹಾರಿಕ ಜ್ಞಾನ ತುಂಬ ಚೆನ್ನಾಗಿರೋರು. ಅವರು ವರದಪ್ಪನೂ ಅಷ್ಟೇ, ಬಹಳ ವ್ಯವಹಾರ ಜ್ಞಾನ ತುಂಬ ಚೆನ್ನಾಗಿರೋದು ಅವನಿಗೆ. ಎಲ್ಲರ ಹತ್ರನೂ ಅಣ್ಣನ ಸಂಭಾವನೆ ಏನಿದೆ ಅದಂತ ತೊಗೊಳ್ಳೋನು, ಪಿಕ್ಚರ್ ಮುಗಿತಾ ಇದ್ದಾಗೇ ಸಂಭಾವನೆ ತೊಗೊಳ್ಳೋನು. ಅಂತಹ ಒಂದು ಸಿಸ್ಟಮ್ನಲ್ಲಿ ಇದ್ದಿದ್ದರಿಂದ ಸರ್ ₹3.25 ಲಕ್ಷ ಆ ಮನೆ ತೊಗೊಂಡ್ರು ಸರ್. ಇವತ್ತಿಗೂ ಆ ಮನೆ ತಿಂಗಳಿಗೆ ₹60,000 ಬಾಡಿಗೆ ಕೊಡ್ತಾಯಿದೆ. ಕೋಡಂಬಾಕಂ ಮನೆ ಅಂತ ಅದಕ್ಕೆ ಹೆಸರು. ಕೋಡಂಬಾಕಂ ಮನೆ ₹3.25 ಲಕ್ಷ ತೊಗೊಂಡ್ರು. ಅದನ್ನು ಇವತ್ತಿಗೂ ₹60,000 ಬಾಡಿಗೆ ಕೊಡ್ತಾಯಿದೆ. ಇವತ್ತೂ ಇದೆ ಆ ಮನೆ, ಅರ್ಥ ಆಯ್ತಾ? ಹೀಗೆ ಅಲ್ಲಿ ಆ ಮನೇಲಿ ಇದ್ದುಕೊಂಡು ಇಷ್ಟು ಜನನ್ನು ಸಾಕಿ ಸಲಹಿ ಎಲ್ಲನೂ ಮಾಡಿ, ಎಲ್ರಿಗೂ ಮದುವೆಗಳನ್ನು ಮಾಡಿ, ಇಲ್ಲಿ ಈ ಮನೆ AVM ಮನೆ, ಇದು AV ಮೇಯಪ್ಪನ್, ಸದಾಶಿವನಗರದಲ್ಲಿರೋದು AV ಮೇಯಪ್ಪನ್ ಚೆಟ್ಟಿಯಾರ್ ಅವ್ರ ಮನೆ. ಅದು ಗೆಸ್ಟ್ ಹೌಸ್, ಅದು ಬ್ಯಾಂಗ್ಳೂರು ಗೆಸ್ಟ್ ಹೌಸ್. ಅದು ಬ್ಯಾಂಗ್ಳೂರು ಗೆಸ್ಟ್ ಹೌಸ್ನ ತೊಗೊಂಡು ಅದನ್ನು $11.25 ಲಕ್ಷ, $13.25 ಲಕ್ಷನೇನೋ ಬಿತ್ತು. ಟೋಟಲ್ $13.25 ಲಕ್ಷಕ್ಕೆ ತೊಗೊಂಡ್ರು ಆ ಮನೆ ತೊಗೊಂಡ್ರು. ಅದು ಇವತ್ತು ಇಟ್ ಈಸ್ ಇನ್ ದಿ 1981 or so, 81-82 ಆಗ. ಅದು ಇವಾಗ ದೊಡ್ಡ ಮನೆ ಅಂತ ಆಗಿರೋದು. ಅದು ಆ ಮನೆ ಅದು ಇವತ್ತಿಗೆ ₹8 ಕೋಟಿ ಆಗುತ್ತೆ. ಅದನ್ನು ₹8 8 ಕೋಟಿವರೆಗೂ ನನಗೆ ಗೊತ್ತೊಂದಿದ್ದು. ಅದಕ್ಕೆ ನಾನು ಜೊತೇಲಿದ್ದವನು, ಈ ಮನೆ ರಿಜಿಸ್ಟ್ರೇಷನ್ ಆಗೋರು ಜೊತೆಲಿದ್ದೆ. ಅದರಿಂದಾಗಿ ಮನೆ ಅಂದ ತಕ್ಷಣ ಇಷ್ಟು ಜ್ಞಾಪಕ ಬಂತು. ಅವರ ಮನೆ ಇದು 2 ಕನಸು. ಅಲ್ಲಿ ಬಂದು ಕೂತ್ಕೊಳ್ಳೋರು ಪಾರ್ವತಮ್ಮನವರು. ಆವಾಗ ಒಂದು ದಿವಸ ಬಂದು, ನೀವು ಯಾಕೆ ಸುಮ್ಮನೆ ಕೂತಿದ್ದೀರಾ ಅಂದರು. ನಾವ್ಯಾಕೆ ಸುಮ್ಮನೆ ಕೂತಿದ್ದೀವಿ, ಕೂತ್ಕೊಂಡಿದ್ವಿ, ಕೆಲಸ ಮಾಡ್ತಾಯಿದ್ದೀವಿಲ್ಲ ಆಫೀಸಲ್ಲಿ, ಹೋಗೋದು ಬರೋದೆಲ್ಲ ನೋಡಿಕೊಂಡು ಅಂತಂದರೆ ನಾವು. ಅದಕ್ಕೆ ಹಂಗೆಲ್ಲ ಇಲ್ಲ, ತಗೋ ಈ ಪುಸ್ತಕ ಅಂದರು. ಏನು ಪುಸ್ತಕ ಅದು? ಓದೋದು. ಇದೊಂದು ಒಳ್ಳೆ ಕಥೆ ಇದು, ನಾವು ಹುಡುಕಿದ್ದೀನಿ, ಇದೊಂದು ಒಳ್ಳೆ ಕಥೆ ಇದು ನಿಮ್ಮ ಅಣ್ಣಂಗಾಗಲ್ಲ. ನಿಮ್ಮಣ್ಣ ಅನ್ನೋರು, ಇದು ನಿಮ್ಮ ಅಣ್ಣಂಗಾಗಲ್ಲ, ಅದು ನಿಮ್ಮ ಅಣ್ಣಂಗೆ ಸರಿ ಹೋಗೋಲ್ಲ, ಇದು ಆ್ಯಂಟಿ ಸೆಂಟಿಮೆಂಟು, ಸರಿ ಹೋಗೋಲ್ಲ, ಇದು ಬೇರೆಯವ್ರನ್ನ ಹಾಕೊಂಡು ಮಾಡು, ವಂಡರ್ಫುಲ್ಲಾಗಿ ಹೋಗುತ್ತೆ ಕತೆ. ಅವ್ರ ಜಡ್ಜ್ಮೆಂಟಲ್ಲಿ ನಮಗೆ ಭಾಳ ಭರವಸೆ ಇತ್ತು. ಅದು ಆ ಪುಸ್ತಕ ತೆಗೆದು ನೋಡಿದ್ರೆ ಬಯಲುದಾರಿ ಅಂತಿತ್ತು. ಸರಿ ಓದಿದ್ವಿ ಕಥೆನ.
ಓದಿದ್ರೆ ಅದರಲ್ಲಿ ಆ್ಯಂಟಿ ಸೆಂಟಿಮೆಂಟ್ ಇದೆ ಒಂದು ಕೊಂಚ. ಸರಿ, ಯಾಕೋ ಅಣ್ಣ ಇಲ್ಲದ ಪಿಕ್ಚರ್ ಮಾಡೋಕೆ ನಮಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರೂಲ್ಸ್ ನಾವು ಹಾಕ್ಬಿಟ್ವಿ.